ನಾವ್ ಆಮ್ ಆದ್ಮಿ ಪಾರ್ಟಿಗೆ ಅವ್ರು ಈಗ ಕೇಳೋದು ರಿಯಲ್ ಈಗ sir, best ಅದಕ್ಕೂ ಬೆಂಗಳೂರು ಮಾಡಿ. ಅಲ್ಲ ಅದಕ್ಕೂ ಒಂದು ಇದಿದೆ. ಇವ್ರೆ ಗಣೇಶ್ ಅವರೇ ಒಬ್ನು ಬರ್ದಿದ್ದಾನೆ, ಇಲ್ಲ ಇಲ್ಲೇ ಇರ್ಬೇಕು. ಏನಂತ ಬರ್ದಿದ್ದಾನೆ ಅಂತಂದ್ರೆ, ಸೊಮಾಲಿಯಾದಂತಹ ರಸ್ತೆಗಳಿಗೆ ನಾವು ಜಪಾನು ದುಬೈನಷ್ಟು ಟ್ಯಾಕ್ಸ್ ಕಟ್ಟಬೇಕಾ ಅಂತ ಬೆಂಗಳೂರಿನ ಬಗ್ಗೆ ಬರ್ದಿರೋದವ್ರು. ಏನ್ ಹೇಳ್ತೀರಿ ಗಣೇಶ್ ಸರ್? ಮೇಡಮ್ ಆರಂಭದಲ್ಲಿ ನನ್ನದೊಂದು ವೈಯಕ್ತಿಕ ಏನಂದ್ರೆ, ದೇಶದ ಪ್ರಧಾನಮಂತ್ರಿಯವರಿಗೆ 75 ವರ್ಷಗಳಾಗಿದೆ. ಅವರಿಗೆ ನಾನು ಶುಭಾಶಯಗಳನ್ನು ಕೋರ್ತಾ, ಗುಂಡಿಗಳು ಬಗ್ಗೆ ಮಾತಾಡ್ತಿದ್ವಿ, ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತಿದ್ವಿ. ಅದರ ಒಂದು ಟ್ವೀಟ್ ನಾನು ಖಂಡಿಸ್ತೀನಿ. ಯಾಕೆಂದ್ರೆ ಕನ್ನಡಿಗರ ಬಗ್ಗೆ ಅವರು ಎಲ್ಲೋಗಿದ್ದಾರೆ ಹಾಗೆಲ್ಲ ಕೇಳಬಾರ್ದು. ಯಾಕಂದ್ರೆ ಇದು ಸರ್ಕಾರದ ಕರ್ತವ್ಯ. ಕನ್ನಡಿಗ ತನ್ನ ಭಾಷೆಗೆ, ತನ್ನ ಅಸ್ಮಿತೆಗೆ ಮಾತ್ರ ಓಡಾಡ್ತಾನೆ. ನೀವು 60% ಹಾಕಿ ಇದನ್ನ ಕನ್ನಡಿಗನ್ನ ಒಂಥರ ಉದ್ರೇಕಗೊಳಿಸಿ ಅದು ನಾನು ಕನ್ನಡ ಪರ ಹೋರಾಟಗಾರರು, ಅದು ಖಂಡಿಸ್ತೀನಿ. ಕನ್ನಡ ಪರ ಹೋರಾಟಗಾರರೇ ಎಲ್ಲೋಗಿದ್ದೀರಾ? ಬರೀ ಭಾಷೆ ನಿಂತ್ಕೊಂಡು ಓಡಾಡ್ತೀರಾ? ಅವ್ರ ಕೆಲಸ ಅಲ್ಲ ಅದು. 60% ದೊಡ್ಡದಾಗಿ ಕಣ್ಣು ಕಾಣೋ ತರ ನೀವು ಕನ್ನಡದಲ್ಲಿ ಅವ್ರ ಕೆಲಸ ಅಲ್ಲ, ಅದು ನಮ್ಮ ಕರ್ತವ್ಯ. ಆದ್ರೆ ಈ ರೋಡ್ಗಳ ಬಗ್ಗೆ ನೀವ್ ಯಾಕೆ ಅದು ಸಾಮಾಜಿಕ ಕುಟುಂಬಗಳಿಗೋಸ್ಕರ ಮಾತಾಡಿ ಅಂತ ಅವ್ರು ಹೇಳಿರೋದು. ಅದು ಸಾಮಾಜಿಕ ಕಾರ್ಯಕ್ರಮಗಳಿಗೂ ರಾಜಕೀಯ ಕಾರ್ಯಕ್ರಮಗಳಿಗೂ ಭಾಷಾ ಕಾರ್ಯಕ್ರಮಗಳಿಗೂ ವ್ಯತ್ಯಾಸ ಇದೆ. ಭಾಷಾ ಹೋರಾಟಗಾರರು ಬೇರೆ, ಅಷ್ಟೇ ಅವ್ರದ್ದು. ಹಂಗಂದ್ಬಿಟ್ಟು ಎಲ್ಲಾನು ಇವ್ರಿಗೆ ಹೊಣೆಗಾರ ಮಾತಾಡಬಾರ್ದು. ಅವರು ಪ್ರಬುದ್ಧರಿದ್ದಾರೆ, ನಾನು ಮಾತಾಡಬಾರ್ದು. ದಯವಿಟ್ಟು ನೀವು ಕೇಳೋದು ತಪ್ಪಿಲ್ಲ, ನೀವು ಮೂಲಭೂತ ಸೌಕರ್ಯಗಳನ್ನು ಕೇಳೋದು ತಪ್ಪಿಲ್ಲ, ನಾನು ಅದನ್ನ ಗೌರವಿಸ್ತೀನಿ. ಹಿಂದೆ ಮೋಹನ್ ದಾಸ್ ಪೈ ಅವರು ಇದ್ರ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಹೇಳಿದ್ರು. ಆವಾಗ ಜ್ಞಾಪಕ ಬರ್ತದೆ ಅಂತ ಅಂದ್ಕೊಂಡಿದ್ದೀನಿ. ಡಿ ಕೆ ಶಿವಕುಮಾರ್ ಅವ್ರಿಗೂ ಸ್ವಲ್ಪ ಗಲಾಟೆ ನಡೆದು ಕೊನೆಗೆ ಮೋಹನ್ ದಾಸ್ ಪೈ ಅವರೇ ಅವ್ರ ಮನೆಗೆ ಹೋಗಿ ಕಾಫಿ ಕುಡಿದು ನಾನು ಉದ್ದೇಶಪೂರ್ವಕವಾಗಿ ಹೇಳಿ ಅವರು ಖಂಡಿಸಿದ್ರು. ಅವಾಗ ಅವರೇ ಮನೆಗೆ ಹೋಗಿದ್ರು. ಅಂದರೆ ಎಚ್ಚರಿಕೋಬೇಕಾಗಿತ್ತು. ಅವರೇ ನಮಗೆ ಫ್ಲೈಓವರ್ ಕಟ್ಕೊಡಿ, ಇನ್ನೊಂದೇನೋ ಮಾಡಿ ಅಂತ ಹೇಳಿಲ್ಲ. ಕನಿಷ್ಠ ಪಕ್ಷ ನಾವು ಓಡಾಡೋಕ್ಕೆ ರಸ್ತೆ ಗುಂಡಿಗಳು ಕೊಡಿ ಅಂತ ಕೇಳಿದೆ. ಅಂದರೆ ರಸ್ತೆಗಳಿದ್ದಂಥ ಸಂದರ್ಭದಲ್ಲಿ ಗುಂಡಿಗಳು ಬೀಳತ್ತೆ, ಅಗದಿದಾರಲ್ಲ, ನಾವು ಕಂಡಮ್ ಮಾಡ್ತಿಲ್ಲ. ಆದರೆ ಯಾವ ಮಟ್ಟಕ್ಕಿದೆ ಅಂದರೆ ಆ ಗುಂಡಿ ಅವತ್ತೇ ಮುಚ್ಚಬೇಕು ಅನ್ನೋದು ಮಹಾನಗರ ಪಾಲಿಕೆ ಕರ್ತವ್ಯ ಅಲ್ಲ. ನಾನು 96ರಲ್ಲಿ ಕಾರ್ಪೊರೇಟ್ರು. ನಮ್ಮಲ್ಲಿ ಪ್ರತಿ ಬಾರಿ ಗುಂಡಿ ಮುಚ್ಚಿದಾಗ ನಾವು ಒಂದು ಮಿಕ್ಸ್ ತಂದು ಹಾಕ್ಕೊಂಡು ಆವತ್ತಿನ ಗುಂಡಿ ಆವತ್ತೇ ಮುಚ್ಚಿದ್ರೆ ಮತ್ತೊಂದು ಗುಂಡಿ ದೊಡ್ಡದಾಗಲ್ಲ, ಮತ್ತೊಂದು ಗುಂಡಿ ಆಗಲ್ಲ. ಹೇಳೋರು ಕೇಳೋರು ಯಾರು? ಗಣೇಶ್ ಸರ್, ನೀವು ಕಾರ್ಪೊರೇಟರ್ ಅಂತ ಅಂದಿದ್ದಕ್ಕೆ ಬಿಡ್ತೀನಿ. ಕೇಳಿಸ್ಕೊಳ್ಳಿ ಗಣೇಶ್ ಸರ್, ನಾನು ನಿಮ್ ನೋಡಿದೀನಿ ಚಾಮರಾಜಪೇಟೆಯಲ್ಲಿ ರಸ್ತೆ ಓಡಾಡಿರೋದನ್ನ ನೋಡ್ತಾ ಇದ್ದೀನಿ. ನಮ್ ಕಾನ್ಸ್ಟಿಟ್ಯೂನ್ಸಿ ನೀವು ನಾನು ನೋಡಿದೀನಿ. ಈಗಲೂ ಪಾಪ ಓಡಾಡ್ತೀರಾ, ಬನ್ನಿ ಸರ್ ಒಂದು ಆಧಾರ್ ಕಾರ್ಡ್ ಮಾಡಿಸ್ಬೇಕು ಅಂತ ಹಂಗೆ ಸ್ಕೂಟಿ ಹಾಕೊಂಡು ಓಡ್ ಬರ್ತೀರಾ. ಈಗ ಹೇಳೋರು ಕೇಳೋರು ಯಾರಿದ್ದಾರೆ? ಸರ್ ನಮ್ಮ ಮನೆ ಹತ್ರ ಒಂದು ಗುಂಡಿ ಇದು ಮ್ಯಾನುವಲ್ ಓಪನ್ ಆಗಿ ಸರ್ 1 ತಿಂಗಳಾದ್ರೂ ಬಂದು ಮುಚ್ಚಿಲ್ಲ. ಯಾರಿಗೆ ಹೇಳೋಣ? MLA ಸಿಗ್ತಾರಾ? ನಮ್ಗೆ MLA ಸಿಗ್ತಾರೇನ್ರಿ? ಜಮೀರ್ ಅಹಮದ್ ಖಾನ್ ಸಿಗ್ತಾರಾ? ಇದಾರ ಅವರು? ಯಾರಿಗೆ ಸಿಗ್ತಾರೆ? ಅವರು ಸಿಗಲ್ಲ, ಅವ್ರ PA ಸಿಗಲ್ಲ. ಅದೇ ಕಾರ್ಪೊರೇಟರ್ಸ್ ಇದ್ರೆ ಹೋಗ್ತಿದ್ವು ಅವ್ರ ಮನೆ ಬಾಗ್ಲಿಗೆ, ಬನ್ನಿ ಸರ್ ಚರಂಡಿ ಓಪನ್ ಆಗಿದೆ, ಬನ್ನಿ ಸರ್ ನೀರ್ ಹೋಗ್ತಾ ಇಲ್ಲ ಸರ್, ಬನ್ನಿ ಸರ್ ನಮ್ ರಸ್ತೆ ಸರಿ ಇಲ್ಲ ಅಂತ. ಎಷ್ಟು ವರ್ಷ ಆಯ್ತು ಸ್ವಾಮಿ? ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಯಾರು ಇಲ್ದೆ? ಅಪ್ಪ ಅಮ್ಮ ಯಾರು ಇಲ್ದೆ ಎಷ್ಟು ದಿನ ಆಯ್ತು ಹೇಳಿ? ಒಂದ್ ಎಲೆಕ್ಷನ್ ಮಾಡೋ ಯೋಗ್ಯತೆ ನಿಮ್ ಪಾರ್ಟಿ ಅವ್ರಿಗಿಲ್ಲ, ಅವ್ರ ಪಾರ್ಟಿಗೂ ಅವ್ರಿಗೂ ಇಲ್ಲ. ಹೇಳೋರಿಲ್ಲ, ಕೇಳೋರಿಲ್ಲ. MLAಗೆ ಬೇಕಾಗಿಲ್ಲ, ಉಸ್ತುವಾರಿ ಸಚಿವರಿಗೆ ಕಾಟ ಬೇಡ. ಯಾರಿಗೆ ಹೇಳೋಣ ಪ್ರಾಬ್ಲಮ್? ಬೆಂಗಳೂರಿನ ಜನ ಅಟ್ಲೀಸ್ಟ್ ಕಾರ್ಪೊರೇಟರ್ ಆದ್ರೆ ಫೋನ್ ಆದ್ರೂ ಮಾಡ್ತಾರೆ, ಬನ್ನಿ ಸ್ವಾಮಿ ಅಂತ. ಕಾರ್ಪೊರೇಟರ್ಸ್ಗಳು, ನಾನು ಕೂಡ ಕಾರ್ಪೊರೇಟರ್ಸ್ಗಳು ಮಳೆ ಬಂದ ಸಂದರ್ಭದಲ್ಲಿ ಅವ್ರವ್ರ ವಾರ್ಡ್ ಅಲ್ಲಿ ನಿಂತು ಕೆಲಸ ಮಾಡಿಸೋದನ್ನ ನಾವು ನೋಡಿದೀವಿ. ಎಲ್ಲಿದ್ದಾರೆ ಈಗ? ಯಾಕೆ ಬರ್ತಾರ ಅವರು? ಎಷ್ಟು ವರ್ಷ ಆಯ್ತು? 10 ವರ್ಷ ಆಯ್ತಾ? 6 ವರ್ಷ ಆಯ್ತಾ? ಸೆಪ್ಟೆಂಬರ್ 20ಕ್ಕೆ ಹೇಳಿ ಸರ್. ಮೇಡಮ್ ನಾನು ಇದನ್ನ ಅವರೇನು ಕೇಳಲಿಲ್ಲ. ಬರೀ ಗುಂಡಿಗಳು ಮುಚ್ಚಬೇಕಾದದ್ದು ಸರ್ಕಾರ, ಯಾವುದೇ ಸರ್ಕಾರ ಇರಲಿ. ನೀವು ಹೇಳ್ಬೋದು ನಿಮ್ಮ ಸರ್ಕಾರದಲ್ಲಿ ಇಲ್ವಾ ಮೇಡಮ್? ರಸ್ತೆಗಳಿಂದ ಗುಂಡಿಗಳು ಬೀಳೋದು ಸಹಜ, ಅದು ಅವತ್ತಿನ ಕೆಲಸ, ಅವತ್ತು ನಾವು ಮಾಡ್ಕೊಂಡು ಹೋಗ್ಬೇಕಾದ್ದು ವ್ಯವಸ್ಥೆಯ ಒಂದು ಭಾಗ. ನಾನು ಈಗ ಮೊನ್ನೆ ಮಾನ್ಯ ಮುಖ್ಯಮಂತ್ರಿ ಇವರು ಉಪಮುಖ್ಯಮಂತ್ರಿಗಳ ಮೇಲೆ ಬಹಳ ಗೌರವ ಇಟ್ಟಿದ್ದೆ. ಅವರಿಗೆ ಬೆಂಗಳೂರಿನ ಏನಾದ್ರು ಮಾಡಬೇಕು, ನನ್ಗೆ ಅದ್ರ ಆಸೆ ಇತ್ತು. ಬ್ರ್ಯಾಂಡ್ ಬೆಂಗಳೂರು, ಅವ್ರು ನಿಜವಾಗ್ಲೂ ಅವ್ರು ಖುಷಿ ನೋಡಿ ನಾನು ಬಹಳ ಖುಷಿಯಾಗಿ ಓಡಾಡ್ತಿದ್ದೆ. ಮಾಡ್ತಾರೆ ಏನೋ ಬೆಂಗಳೂರು ನಗರಕ್ಕೆ ಯಾರೇ ಮಾಡಲಿ, ನಮ್ಮ ಒಂದು ಕಾನ್ಸೆಪ್ಟ್ ನಾನು ತುಂಬ ಇಷ್ಟಪಟ್ಟಿದ್ದೆ. ನಾನು 2-3 ಟಿವಿಗಳಲ್ಲಿ ಹೋದಾಗ ನಾನು ಅವ್ರು ಮಾಡ್ತಿರೋ ಅಭಿವೃದ್ಧಿಗೆ ನಾನು ಕೆಟ್ಟದಾಗಿ ಮಾತಾಡೋಕೆ ಹೋಗಲ್ಲ. ಅವ್ರಿಗೊಂದು ಅವಕಾಶ ಕೊಡಬೇಕು. ಯಾಕೆಂದ್ರೆ ಏನೋ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಆ ಮಾಡೋ ಸಂದರ್ಭದಲ್ಲಿ ನಾವೆಲ್ಲವೂ ಕೂಡ ಪಕ್ಷಾತೀತವಾಗಿ ಬೆಂಬಲ ಕೊಟ್ಟರೆ ಯಾವುದೇ ಪಕ್ಷ ಮಾಡೋಕ್ಕಾಗೋದು, BJP ಇರಲಿ, ಕಾಂಗ್ರೆಸ್ ಇರಲಿ. ಆದರೆ ಅವರು ತುಂಬ ಮೈ ತುಂಬ ಕೆಲಸ ಕಟ್ಕೊಂಡ್ರು, ಬೆಂಗಳೂರು ನಗರಕ್ಕೆ ಬರೋದೇ ಬಿಟ್ಟರು.
ಮೊದಲು ಬೆಂಗಳೂರಲ್ಲಿ ಓಡಾಡ್ತಿದ್ರೆ ಬೆಂಗಳೂರು ನಗರ ನಿಮ್ಮ ಗುಂಡಿ ನೋಡೋದು ನಿಮ್ಮ ಕೆಲಸ ಅಲ್ರಿ. ನೀವು ಸರ್ಜನ್ನು ನೀವು ಈ ಕಡೆ ನರ್ಸ್ ಕೆಲಸ ಮಾಡೋಕ್ಕೆ ಹೋಗಬೇಡಿ, ನೀವು ಗುಂಡಿ ನೋಡೋಕ್ಕೆ ಹೋಗಬೇಡಿ. ನೀವು ಗುಂಡಿ ಎಷ್ಟು ಯಾಕೆ ಮುಚ್ಚಿಲ್ಲ ಅಂತ ಕೇಳಿ. ಅವ್ನಿಗೇನು ಇನ್ಫ್ರಾಸ್ಟ್ರಕ್ಚರ್ ಒಂದೊಂದು ವಾರ್ಡ್ಗೆ 15 ಲಕ್ಷ ಕೊಟ್ಟಿದ್ದೀವಿ ಮೇಡಮ್, 6 ತಿಂಗಳಿಂದ ಕೊಟ್ಟಿದ್ದೀವಿ. 11 ವಾರ್ಡ್ಗೆ 15 ಲಕ್ಷ, 30 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ, ಟೆಂಡ್ರಿಗೆ ಕರೆದಿದ್ದಾರೆ. ಏನೋ ಆಯ್ತು ಕೊಟ್ಟು ದುಡ್ಡು ಕೇಳ್ರಿ. ಗುಂಡಿ ಮುಚ್ಚಕ್ಕೆ ಯಾರು ಬರ್ಬೇಕ್ರಿ? ಫಾರಿನವನ್ ಬರ್ಬೇಕಾ? ಪ್ಲಾಂಟ್ ಇದೆ ನಮ್ಮಲ್ಲಿ, ತಾರ್ ಪ್ಲಾಂಟ್ ಇದೆ. ಅದೆಂಥದ್ದು ಮಿಷಿನ್ ತರಿಸಿದ್ರಿ, ಆಟೋಮೆಟಿಕ್ ಪೈಸರ್ ತರಿಸಿದ್ರಿ, ಅದಷ್ಟು ಕಡೆ ಮುಚ್ಚೋದು ಫೋಟೋಗಳು ಹಾಕಿದ್ರಿ, ಪೇಪರಲ್ಲಿ ಹಾಕಿದ್ರಿ. ನಮ್ಗೆ ಒಂದು ಆಸೆ ಇತ್ತು, ಡಿ ಕೆ ಶಿವಕುಮಾರ್ ಮಾಡ್ತಾರೆ, ಅವ್ರಿಗೇನೋ ಒಂದು ಕನಸಿದೆ, ಅವ್ರಿಗೇನೋ ಒಂದು ಇಚ್ಛಾಶಕ್ತಿ ಇದೆ, ಬೆಂಗಳೂರು ಹೆಸರನ್ನು ಉಳಿಸ್ಬೇಕು ಅನ್ನೋ ಶಕ್ತಿ ಇದೆ. ನಾವು ಅದನ್ನೆಲ್ಲ ನಂಬಿದ್ವಿ. ಇತ್ತೀಚೆಗೆ ಇವು ಟ್ವೀಟ್ಗಳು ಹುಡುಗರು ತಾತ ಅಂತೆಲ್ಲ ಹೇಳ್ತಿರೋದು ನೋಡಿದ್ರೆ ಇವರು ಬರೀ ಒಂದು ಇದಕ್ಕೆ ಮಾಡ್ತಾರೆ. ಮೊನ್ನೆ ರಾತ್ರಿ ಹೋಗಿ ಗುಂಡಿ ಮುಚ್ಚದೊಂದು ಫೋಟೋ ಹಾಕಿಸ್ಕೊಂಡು ಬಂದರು. ನಾನು ಸಂತೋಷಪಟ್ಟೆ, ಅಟ್ಲೀಸ್ಟ್ ಮನುಷ್ಯ. ಆಮೇಲೆ ಇನ್ನೊಂದು ಕಡೆ ಅಗದು ನೋಡಿ ಹೆಂಗಿದೆ ಗುಣಮಟ್ಟ ಅವರೇ ನೋಡಿದ್ರಿ. ಇದು ನಿಮ್ಮ ಕೆಲಸ ಅಲ್ರಿ, ಇಟ್ ಇಸ್ ನಾಟ್ ಯುವರ್ ಡ್ಯೂಟಿ. ನೀವು ಬಹಳ ಮೇಲ್ಮಟ್ಟದಲ್ಲಿ ಇದ್ದೀರ, ನೋಡಿ ಅಬ್ಸರ್ವ್ ಮಾಡಿ ಏನಾಗಿದೆ ಅಂತ ತಿಳ್ಕೊಳ್ಳೋ ಶಕ್ತಿ ಇರಬೇಕಾಗಿತ್ತು ನಿಮಗೆ. ಎಲ್ಲವೂ ನಾನೇ ಮಾಡ್ತೀನಿ ಅಂತ. ಮೇಡಮ್ ಇವತ್ತು ಪೇಪರಲ್ಲಿ ಅವರೊಂದು ಮಾತು ಹೇಳ್ತಾರೆ, ಪಾಲಿಕೆಗಳ ಆಯುಕ್ತರು ಪ್ರತಿದಿನ ಬೆಳಗ್ಗೆ ನಗರ ಸಂಚಾರ ಬಗ್ಗೆ ನನಗೆ ಮಾಹಿತಿ ನೀಡಬೇಕು. ಯಾವನನ್ನು ಒಪ್ತಾನೆ ಮೇಡಮ್? ಅವನ ಕೆಲಸ ಅವ್ನು ಮಾಡಬೇಕು. ನನಗೆ ಯಾಕಪ್ಪ ಮಾಹಿತಿ ಕೊಡಬೇಕು? ಬೆಳಗ್ಗೆ ಬಂದಿದ್ಯಾ, ಎಲ್ಲಿ ಗುಂಡಿ ಇರಬಾರ್ದು, ಕಸ ಇರಬಾರ್ದು, ಜನಗಳಿಗೆ ನನಗೆ ಯಾವುದು ಕಂಪ್ಲೇಂಟ್ ಬರಬಾರ್ದು, ಜನಗಳು ಸುಲಲಿತವಾಗಿ ಸಮಗ್ರವಾಗಿ ಸಂತೋಷವಾಗಿ ಓಡಾಡೋ ರೀತಿಯಲ್ಲಿ ಇರಬೇಕು, ಜೀವನ ನಡೆಸೋಂಗಿರಬೇಕು. ಮಾಡಿ ಹೇಳಿ, ನಿನಗೆ ಯಾಕೆ ಮಾಹಿತಿ ಕೊಡಬೇಕು? ಯಾಕೆ ಮೇಡಮ್ ಆಯುಕ್ತರು ಬೆಳಗ್ಗೆ ಬಂದರು. ಮೇಡಮ್ ಇವತ್ತೇನೋ ಆಯುಕ್ತರು ಓಡಾಡ್ತಾ ಇದ್ದಾರೆ, ನಾನು ಎಲ್ಲನೂ ತೆಗಳ ದೃಷ್ಟಿಯಿಂದ ಸ್ಯಾಡಿಸ್ಟ್ ಥರ ಮಾತಾಡಕ್ಕೆ ಸರ್ ಸ್ಯಾಡಿಸ್ಟ್ ಅಲ್ಲ ಸರ್. ಆದ್ರೆ ಇವತ್ತು ಇವತ್ತು ಅಂತ ಒಂದು ಆಪ್ ತಂದ್ರು, ಹೌದಾ? 10 ಕಿಲೋಮೀಟರ್ ಬಂದ್ಬಿಟ್ರೆ ಮೇಡಮ್ 10 ಕಿಲೋಮೀಟರ್ ಫಿಕ್ಸ್ ಇಟ್ ಅಂತ ನೋಡಿ. ನಿಮ್ಮಲ್ಲಿ ಗುಂಡಿ ಇದೆಯಾ ಮೊಬೈಲ್ ಅಲ್ಲಿ? ಅದೇ ಮೇಡಮ್, ಅದಕ್ಕೆ ಹೇಳೋದು. ಫೋಟೋ ತೆಗೆದ್ಬಿಟ್ಟು ಅಪ್ಲೋಡ್ ಮಾಡಿ, ಒಂದು ದಿನದೊಳಗಡೆ ಅದನ್ನ ಏನಾದ್ರೂ ಮುಚ್ಚಿಲ್ಲ, ಅಲ್ಲಿಗೆ ಬರ್ತಾ ಇದೆ. ನಾನು ಹೇಳೋದು, ನೀವು ಒಂದು ಗುಂಡಿ ಮುಚ್ಚಿಲ್ಲ ಅಂತ ಹೇಳಿ ಒಂದು ಕಂಪ್ನಿಯ CEO ಹೇಳಿದ ತಕ್ಷಣ ಇಷ್ಟೊಂದು ಇದು ಮಾಡ್ತಿರಲ್ಲ. ದಿನ ಬೆಳಗಾದ್ರೆ ಸಾಮಾನ್ಯ ಮನುಷ್ಯ ಬೆನ್ನೋವು, ಆ ಶಾಕ್ ಅಬ್ಸರ್ವರ್ ಸರಿ ಇಲ್ಲ, ಹಿಂಗೆ ಹೋದ್ರೆ ಅವ್ನು ನುಗ್ಗುತ್ತಾನೆ, ಅವನು ಎಂತ ನರಕಯಾತ್ರೆ ಅನುಭವಿಸ್ತಾ ಇದ್ದಾನೆ. ಒಂದು ಕಾಮನ್ ಸೆನ್ಸ್ ಬೇಡ ಮೇಡಮ್. ಕಾಮನ್ ಮೆನ್ ಬೆಲೆಯಲ್ಲಿದೆ ಸರ್. ಇವತ್ತು ಒಬ್ರು ಇದು ಮಾಡ್ತಾರೆ, ಇವತ್ತೊಬ್ಬ CEO ಮಾಡಿದ ತಕ್ಷಣ ಇಷ್ಟೊಂದು ಇದಾಗಿರೋರು ಒಬ್ಬ ಸಾಮಾನ್ಯ ಮನುಷ್ಯನ ಬಗ್ಗೆ ನೀವು ಕಾಮನ್ ಸೆನ್ಸ್ ಇಲ್ಲ, ಹೊಟ್ಟೆ ಹೊಡಿಯತ್ತಲ್ಲ ಮೇಡಮ್, ಬೆಲೆ ಇಲ್ಲ ಸರ್. ಹೊಟ್ಟೆ ಹೊಡಿಯತ್ತಲ್ಲ. ಗ್ಯಾರಂಟಿ ನ್ಯೂಸ್ ಅಲ್ಲಿ ಹೋಗಿ ಅಲ್ಲಿ ಎಲ್ಲಪ್ಪ ಅದು ಖಂಡಿತ ಹೊಟ್ಟೆ ಹೊಡಿಯಲ್ವಾ? ರತ್ನ ಅವರು ಮತ್ತೆ ಗೋಪಾಲಯ್ಯ ಅವ್ರ ಕ್ಷೇತ್ರ ಮಧ್ಯೆ ಅದು ಮೇಡಮ್. ಅಲ್ಲಿ ಹೋಗಿ ಒಳಗಡೆ ಹೋಗಿ ಕೆಡ್ಸ್ಕೊಳ್ಳಿಲ್ಲ. ಹೆಂಗಸರು ಕುಂತ್ಕೊಂಡ್ರೆ ಹಳ್ಳದಲ್ಲಿ ಸ್ಕೂಟಿ ಹಿಡಿದಾಗ ಇದಾರೆ ಅಲ್ವ ಅಂತ ಹಿಂದೆ ನೋಡ್ಕೊಂಡು ಹೋಗಿ ಕಾಲ ಬಂದಿದೆ. ಆಚೆ ಹೋದ್ರೆ ಎಲ್ಲಿದ್ದೀರಿ ಅಂತ 5 ಸತಿ ಫೋನ್ ಮಾಡ್ತಾರೆ, ಫೋನ್ ತಗೊಳಕ್ ಆಗಲ್ಲ, ಗುಂಡಿಲ್ ಗಾಳಿ ಆಗಲ್ಲ ಮೇಡಮ್. ಹಾಗಾಗಿ ಕಾಂಗ್ರೆಸ್ನವರು ದಯವಿಟ್ಟು ನೀವು ಒಂದು ಮಾತು ಹೇಳಿದ್ರಿ ಫಸ್ಟ್ ಅಲ್ಲೇನೆ, ರಸ್ತೆಯ ನಿರ್ವಹಣೆ ಜವಾಬ್ದಾರಿ. ಹೊಸ ರಸ್ತೆ ಆಗದೆ ಇದ್ರೂ ಪರವಾಗಿಲ್ಲಪ್ಪ, ಇರತಕ್ಕಂಥ ರಸ್ತೆಗಳು ಸುಲಲಿತವಾಗಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡ್ರಪ್ಪ. ಅದೇನು ಕೋಟಿ ಗಟ್ಟಲೆ ಬೇಕಿಲ್ಲ, ಅದ್ರ ಕೋಟಿ ಗಟ್ಟಲೆ ಹೊಡಿಯೋದ್ ಬಿಟ್ಬಿಡಿ. ಕರೆಕ್ಟ್.